ಸಮಸ್ತ ಕನ್ನಡ ಕುಲಕೋಟಿಗೆ ನಮಸ್ಕಾರಗಳು. ನಿಮ್ಮ ನೆಚ್ಚಿನ ಯಾಣ ಬಳಗಕ್ಕೆ ಸ್ವಾಗತ. ನಾಡು ಯಾವುದಾದರೇನು, ಪ್ರೀತಿ ಮತ್ತು ಕವಿತೆಯ ಭಾಷೆ ಎಲ್ಲೆಡೆ ಒಂದೇ. ಬನ್ನಿ, ಇಂದು ನಮ್ಮ ಸೂರ್ಯನ ಕ್ರಾಂತಿಯನ್ನು ಎಲ್ಲೆಡೆ ಹರಡಿ ಅವನ ಜೊತೆ ನಾವು ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತುಗಳ ನಾಡುತ್ತಾ ಬೆಳಗೋಣ. ಸೂರ್ಯನ ಕಾಂತಿಯ ಕ್ರಾಂತಿ ಸಂಕ್ರಾಂತಿ. ಮುಸುಕಿದ ಮೋಡವ ಸರಿಸಿ ಚುಮು ಚುಮು ಚಳಿಯ ಓಡಿಸಿ ಬಿಸಿ ಬಿಸಿ ಕಾಂತಿಯ ಪಸರಿಸಿ ಸೂರ್ಯನು ತನ್ನ ಪಥವನ್ನು ಬದಲಿಸಿ ಬೆಳಕು ಮೂಡಿಸುತ್ತಿಹನು. ರೈತನ ಫಸಲ ಅಳೆಯಿಸಿ ಬೆಳೆದ ಬೆಳೆಯ ಪೂಜಿಸಿ ನೇಗಿಲ ಎತ್ತುಗಳನ್ನು ಕಿಚ್ಚು ಹಾಯಿಸಿ ರೈತನು ಅವನ ಬೆಳೆಯನ್ನು ಹಂಚಿ ಎಲ್ಲರನ್ನೂ ತಂಪಾಗಿಸುತ್ತಿಹನು. ಮರ ಒಡೆಯುವ ಕಾಲ, ಬರೀ ಹಸಿ ಬೆಳೆಯ ಉಣುವ ಕಾಲ, ಸಿಹಿ ಬೆಲ್ಲ ಜಿಡ್ಡಿನ ಎಳ್ಳು ಮಿಶ್ರಿತವನ್ನು ಸವಿದು ಎಲ್ಲರೂ ಸೂರ್ಯನ ದಿಕ್ಕನ್ನು ಮೊರೆ ಹೋಗಿ ದೇವರನ್ನು ಹೊಗಳುತ್ತಿಹರು. ರಂಗು ರಂಗಿನ ರಂಗೋಲಿ ಬಿಡಿಸಿ ಸೂರ್ಯನ ಪಥದ ಬದಲನ್ನು ಸ್ವಾಗತಿಸಿ ಮಕರ ಸಂಕ್ರಮಣದ ಸೂರ್ಯನ ಕಾಂತಿಯನ್ನು ಆಲಂಗಿಸಿ ಸಕಲ ಜೀವರಾಶಿಯು ರಂಗನ ಸ್ವರೂಪನಾದ ಸೂರ್ಯನು ಅವನ ಹೊಸದಾದ ಕಾಂತಿಯನ್ನು ಹರಡುತ್ತಿಹನು. ಸೂರ್ಯನು ಅವನ ಕಾಂತಿಯ ಕ್ರಾಂತಿಯನ್ನು ಪಥ ಬದಲಿಸಿ ಬೆಳಗುತ್ತಿಹನು. ಅಂತೆಯೇ ಸೂರ್ಯನ ಕಾಂತಿಯ ಕ್ರಾಂತಿ ಸಂಕ್ರಾಂತಿ. ಹೀಗಾಗಿ ಕತ್ತಲೆಯನ್ನು ಸರಿಸಿ ಬೆಳಕಿನೆಡೆಗೆ ಸಾಗುವ ಈ ಹಬ್ಬವು ನಮ್ಮೆಲ್ಲರ ಮನಸ್ಸಿನ ಕಲ್ಮಶಗಳನ್ನು ದೂರ ಮಾಡಲಿ. ಸೂರ್ಯನಂತೆ ನಾವು ಬೆಳಗೋಣ, ಎಲ್ಲೆಡೆ ನಗುವನ್ನು ಹರಡೋಣ. ಮತ್ತೊಮ್ಮೆ ಈ ಸಾಲಿನ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರ ಕವಿತೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಯಾಣ ಬಳಗ. ಇಂತಿ ನಿಮ್ಮ ರಘು.